ಪ್ರಜಾತಾಂತ್ರಿಕ ಯುವಜನ ಫೆಡರೇಷನ್ನ 12ನೆಯ ರಾಜ್ಯ ಸಮ್ಮೇಳನದಲ್ಲಿ ಈ ಒಂದು ಒಕ್ಕೂಟದಲ್ಲಿರುವ ಅಮೃತ ಸೋಮೇಶ್ವರ ವೇದಿಕೆ, ಡಾಕ್ಟರ್ ವಿಠಲ್ ಭಂಡಾರಿ ಸಭಾಂಗಣ ಹಾಗೂ ಕಾಮ್ರೇಡ್ ನಾಗೇಶ್ ಕುಮಾರ್ ಅವರ ಈ ನಗರದಲ್ಲಿ ನಡೆಯುತ್ತಿರುವಂಥ ಈ ಒಂದು ಸಮ್ಮೇಳನದ ಉದ್ಘಾಟಕರಾಗಿ ಭಾಗವಹಿಸಿರುವಂಥ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ಎಚ್ ನಾಗಮೋಹನ್ ದಾಸ್ ಅವರೇ, ಡಿವೈಎಫ್ಐನ ರಾಜ್ಯಾಧ್ಯಕ್ಷರಾಗಿರುವಂಥ ಹಾಗೂ ಜಿಲ್ಲೆಯ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಇವರಿಗೆ ಸಕಾರಾತ್ಮಕವಾಗಿ ಪ್ರತಿಭಟಿಸುತ್ತಿರುವಂತಹ ಮುನೀರ್ ಕಾಟ್ಕೋಡ್ರವರೇ, ಬಸವರಾಜ್ ಪೂಜಾರ್ ಅವರೇ, ರಾಜೇಶ್ ವೆಲ್ಲಾಡ್ ಅವರೇ, ರೇಣುಕ ಅವರೇ ಹಾಗೂ ವೇದಿಕೆಯಿರುವಂಥ ಹಾಗೂ ಕೆಳಗಡೆ ಜಿಲ್ಲಾಧಿಕಾರಿಯಾಗಿ ಅಥವಾ ಕಾರ್ಪೊರೇಷನ್ ಕಮಿಷನರಾಗಿ ನನ್ನ ಜೊತೆ ನಿರಂತರವಾಗಿ ಹೋರಾಟ ಮಾಡಿರುವಂಥ ಹಾಗೂ ಸ್ನೇಹಿತರಾಗಿರುವಂಥ ಎಲ್ಲ ಪ್ರತಿನಿಧಿಗಳೇ, ಸಹೋದರ ಸಹೋದರಿಯರು, ದೇಶ ಇವತ್ತು ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಒಂದು ಇದ್ದೇವೆ. ಇದು ಸಂದಿಗ್ಧ ಅಂತೇಳಿ ನಾವು ಹೇಳ್ತೀವಿ, ಆದರೆ ಜನ ವೋಟ್ ಹಾಕುವಾಗ ಸಂದಿಗ್ಧತೆ ಇಲ್ಲ. ಅವರು ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ಭ್ರಮಾಲೋಕದಲ್ಲಿ ತಮ್ಮ ಮತವನ್ನು ಚಲಾಯಿಸುವಂಥ ಒಂದು ತುಂಬ ಒಂದು ಅಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಇದು ನಮಗೆ ಬಳುವಳಿಯಾಗಿ ಕೊಟ್ಟಿರುವಂಥ ಒಂದು ಈ ದೇಶ ಮುಂದಿನ ಪೀಳಿಗೆಗೆ ಯಾವ ರೀತಿಯಾಗಿ ನಾವು ನೀಡುತ್ತೇವೆ ಎಂಬ ಬಗ್ಗೆ ತುಂಬ ಆತಂಕದಿಂದ ಎದುರಿಸುವಂಥ ಒಂದು ಸನ್ನಿವೇಶ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಬಗ್ಗೆ ಕೂಡ ನಮಗೆ ಒಂದು ಸ್ಪಷ್ಟತೆ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ. ವಿಶೇಷವಾಗಿ ಈ ಒಂದು ನೆಲ ಮಂಗಳೂರು ಅಂತಂದರೆ ಕರಾವಳಿ ಅಂತಂದರೆ ಹೊರಗಿನವರೆಲ್ಲ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ಬುದ್ಧಿವಂತಿಗೂ ಅಕ್ಷರಸ್ಥೆ ಅಥವಾ ಎಜುಕೇಷನ್ಗೂ ವ್ಯತ್ಯಸ್ತವಾಗಿರುವಂಥ ಎರಡು ಡೆಫಿನಿಷನ್ ನೀಡಬೇಕಾಗಿರುವಂಥ ಒಂದು ಜಿಲ್ಲೆ. ಯಾಕಂದರೆ ವಿದ್ಯಾವಂತರು ಅಂತ ಹೇಳಿದ್ರೆ ಸುಸಂಸ್ಕೃತರು ಎಲ್ಲ ಚೆನ್ನಾಗಿರ್ತಾರೆ, ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡುವಂಥ ಒಂದು ಸೊಸೈಟಿ. ಆದರೆ ಅಕ್ಷರಸ್ಥರು ಅಥವಾ ಎಜುಕೇಟೆಡ್ ಅಂತ ಹೇಳಿದರೆ ನಾವು ವಿಶೇಷ ಬೇರೆಯೇ ಒಂದು ಡೆಫಿನಿಷನ್ ನೀಡಬೇಕಾದಂಥ ಒಂದು ಸಂದರ್ಭ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಹೆಬ್ಬಾಗಿಲಿನಲ್ಲಿ ಈ ಒಂದು ಹೆಬ್ಬಾಗಿಲಿನಲ್ಲಿ ರಾಣಿ ಅಬ್ಬಕ್ಕರವರು ಪೋರ್ಚುಗೀಸರವರ ವಿರುದ್ಧ ಹೋರಾಡಿದ ನೆಲ. ಇಲ್ಲಿ ಹಲವಾರು ರೀತಿಯ ಚರಿತ್ರೆ, ತದನಂತರ ಟಿಪ್ಪು ಸುಲ್ತಾನ್ರವರು ಬ್ರಿಟಿಷರ ವಿರುದ್ಧ 3ನೇ ಯುದ್ಧದಲ್ಲಿ ಸಂಧಿಯನ್ನು ಮಾಡಿದಂಥ ನೆಲ. ಇಂಥ ಒಂದು ನೆಲದಲ್ಲಿ ನಾವು ಇವತ್ತು ಯಾವ ರೀತಿಯಲ್ಲಿ ಇದ್ದೇವೆ ಅಂತ ಹೇಳೋದು. ಅಬ್ಬಕ್ಕರ್ ಅವರ ಈ ಒಂದು ಮಾತೃಪ್ರಧಾನ ಸೊಸೈಟಿ, ಮ್ಯಾಟ್ರಿನೇರಿಯಲ್ ಸೊಸೈಟಿಯಲ್ಲಿ ಪ್ರತಿಯೊಂದು ಕೂಡ ಮಹಿಳೆಗೆ ಅತ್ಯಂತ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಿರುವಂಥ ಒಂದು ಸಮಾಜ. ಇದು ದೇಶಕ್ಕೆ ಜಗತ್ತಿಗೆ ಒಂದು ಮಾದರಿ ಆಗಿರಬೇಕಾದಂಥ ಒಂದು ನೆಲ. ಇಂಥ ಒಂದು ನೆಲದಲ್ಲಿ ಜೊತೆಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ 100% ಅಕ್ಷರಸ್ಥರನ್ನು ಹೊಂದಿರುವಂಥ ಎಜುಕೇಟೆಡ್ ಅನ್ನುವಂಥ ಒಂದು ನೆಲದಲ್ಲಿ ಹಲವಾರು ರಂಗಗಳಲ್ಲಿ ಶಿಕ್ಷಣ ಇರ್ಬೋದು ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮನುಷ್ಯನ ಆ ಒಂದು ಇದರಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ, ದೇಶಕ್ಕೆಲ್ಲ ಜಗತ್ತಿನಲ್ಲೇ ಯುರೋಪ್ ಅಥವಾ ಅಮೇರಿಕಕ್ಕೆ ಸರಿಸಾಟಿ ಆಗಿರುವಂಥ ಒಂದು ಈ ಒಂದು ಜಿಲ್ಲೆಯಲ್ಲಿ, ಈ ಒಂದು ಪ್ರದೇಶದಲ್ಲಿ ನಾವು ಜಗತ್ತಿಗೆ ಒಂದು ಮಾದರಿ ಆಗಬೇಕು. ಅಟ್ಲೀಸ್ಟ್ ದೇಶಕ್ಕೆ ಅಥವಾ ರಾಜ್ಯಕ್ಕಾದರೂ ಒಂದು ಮಾದರಿ ಆಗಬೇಕು. ಆದರೆ ಇವತ್ತು ಕಳೆದ ಸ್ವಾತಂತ್ರ್ಯದ 3-4 ದಶಕ ಚೆನ್ನಾಗಿ ಇತ್ತು, ನಡೀತಾ ಇತ್ತು.
ತದನಂತರ ಕಳೆದ 3 ದಶಕಗಳಲ್ಲಿ ಖ್ಯಾತಿಗಿಂತ ಕುಖ್ಯಾತಿ ಪಡೆದಿರುವಂಥ ಒಂದು ನೆಲ. ಮಂಗಳೂರು ಅಂತ ಹೇಳುವಾಗ ಅಥವಾ ಕರಾವಳಿ ಅಥವಾ ಈ ಒಂದು ಪ್ರದೇಶ ಅಂತ ಹೇಳುವಾಗ ನಾನಂತೂ ಮಂಗಳೂರಿನಲ್ಲಿ ವಾಸ ಇಲ್ಲ, ಹೊರಭಾಗದಲ್ಲಿರೋರಿಗೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಜನ. ಯಾಕೆ ಇಲ್ಲಿ ಇಂಥ ಒಂದು ಕೋಮು ಸಂಘರ್ಷ ನಡೀತಾ ಇದೆ? ಮಹಿಳೆಯರಿಗೆ ಯಾಕೆ ಇಲ್ಲಿ ಒಂದು ಈ ರೀತಿ ಅಟ್ಯಾಕ್ ನಡೀತಾ ಇದೆ? ಜಾತಿ ಧರ್ಮದ ಹೆಸರಿನಲ್ಲಿ ಅಥವಾ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿರುವಂಥ ಕೆಳಮಟ್ಟದಲ್ಲಿರುವಂಥ ತುಳಿತಕ್ಕೊಳಗಾಗಿರುವಂಥ ಜನರ ವಿರುದ್ಧ, ಅದು ಮಹಿಳೆ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಅವರ ಬಗ್ಗೆ ಅಟ್ಯಾಕ್ ಮಾಡುತ್ತಿರುವಂಥ ಒಂದು ಸಂದರ್ಭ ಯಾಕೆ ಆಗ್ತಾ ಇದೆ? ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಜನ. ಇದು ಕೇವಲ ಮಹಿಳೆ ಅಥವಾ ಇದೆಲ್ಲ ಹಿಂದುಳಿದ ಅಥವಾ ಮುಂದಿನ ಅಲ್ಲ, ಇದೊಂದು ಪುರೋಗಮನಶಾಹಿ ವ್ಯವಸ್ಥೆ ಹಾಗೂ ಪ್ರತಿಗಾಮಿ ಶಕ್ತಿಗಳ ವಿರುದ್ಧ ನಡೆಯುತ್ತಿರುವಂಥ ಒಂದು ಸಂಘರ್ಷ. ಈ ಪ್ರತಿಗಾಮಿ ಶಕ್ತಿಗಳು ಯಾಕೆ ಇಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು, ಅದರ ಬಗ್ಗೆ ನಾವು ಈ ಒಂದು ಸಮ್ಮೇಳನದಲ್ಲಿ ಕೂಡ ಚರ್ಚೆ ಆಗಬೇಕು. ಇದು ಜನರಿಗೆ ಮುಟ್ಟಬೇಕು, ಜನಸಾಮಾನ್ಯನಿಗೆ. ಆಗ ಈ ಒಂದು ಸಮ್ಮೇಳನಕ್ಕೆ ಒಂದು ಮೆರೆದು ಬರ್ತಂತೆ. ನಾವು ಜನರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ವೋ, ಈ ವಾಟ್ಸಪ್ ಯೂನಿವರ್ಸಿಟಿಗಳನ್ನು ಬ್ರೇಕ್ ಮಾಡುವಂಥ ಒಂದು ವ್ಯವಸ್ಥೆಗೆ ನಮಗೆ ಆಗ್ತಾ ಇಲ್ವೋ ಅಂತ ಒಂದು ಸವಾಲು ನಮ್ಮ ಮುಂದಿದೆ. ನಾವು ಪ್ರತಿಯೊಂದು ಅಂತ ಈಗ ನಮ್ಮ ಈ ನೆಲದಲ್ಲಿ ಹುಟ್ಟಿದಂಥ ಹಾಗೂ ಪ್ರಖ್ಯಾತಿಯಾಗಿರುವಂಥ ಬ್ಯಾಂಕ್ ಸಂಸ್ಥೆಗಳು ಯಾಕೆ ಅನ್ಯಾಧೀನವಾಗ್ತಾ ಇದೆ, ನಶಿ ಹೋಗ್ತಾ ಇದೆ? ಇಲ್ಲಿಯ ಬಂದರುಗಳು, ಇಲ್ಲಿಯ ಏರ್ಪೋರ್ಟ್ಗಳು ಯಾಕೆ ಮೂಲಭೂತ ಆಗ್ತಾ ಇದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ನಶಿ ಹೋಗ್ತಾ ಇದೆ? ಇದು ಪ್ರತಿಯೊಂದು ಹಂತದಲ್ಲೂ ಕೂಡ, ಈಗ ಉದ್ಯೋಗದಲ್ಲಿರ್ಬೋದು, ಈಗ MRPಯಲ್ಲಿರ್ಬೋದು ಅಥವಾ ಬೇರೆ ಬೇರೆ SCದಲ್ಲಿರ್ಬೋದು, ಇಂಥ ಒಂದು ವ್ಯವಸ್ಥೆಯಲ್ಲಿ ಯಾಕೆ ನೆಲದ ಮಕ್ಕಳಿಗೆ, ಸ್ಥಳೀಯರಿಗೆ ಯಾಕೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ? ಈಗ ನಿರುದ್ಯೋಗವೇ ಅತ್ಯಂತ ಪ್ರಮುಖವಾಗಿರುವಂಥ ನಮ್ಮ ಒಂದು ಸಮಸ್ಯೆ. ಬಡತನದಕ್ಕಿಂತ ಹೆಚ್ಚಾಗಿ ಈಗ ಹಿಂದೆ ಎಲ್ಲ ಬಡತನ ಇತ್ತು ಸ್ವಾತಂತ್ರ್ಯ ನಂತರದ 3-4 ದಶಕಗಳಲ್ಲಿ. ಈಗ ನಿರುದ್ಯೋಗ ಯಾಕೆ ಕಾಡ್ತಾ ಇದೆ, ಯಾಕೆ ಸಿಗ್ತಾ ಇಲ್ಲ ಎಂಬ ಬಗ್ಗೆ ಕೂಡ ಸ್ಥಳೀಯವಾಗಿ ನಾವು ಚರ್ಚೆ ಆಗಬೇಕು. ಜೊತೆಗೆ ಈ ಒಂದು ಇಲ್ಲಿರುವಂಥ ಒಂದು ಸೌಹಾರ್ದತೆ, ಕೋಮು ಸೌಹಾರ್ದತೆ ಇಲ್ಲಿಯ ಪ್ರದೇಶ ಅಂತ ಅಂದರೆ ತುಂಬ ಒಂದು ಮಾದರಿಯಾಗಿರುವಂಥ ಒಂದು ಪ್ರದೇಶ. ಎಲ್ಲ ಸಮುದಾಯಗಳು, ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಅಥವಾ ಕ್ರೈಸ್ತರಿರ್ಬೋದು, ಅಥವಾ ಈ ಒಂದು ಕಳೆದ ಒಂದು 2000 ವರ್ಷಗಳಿಂದ ಹಿಂದೆ ಇಲ್ಲಿ ಜೈನರು ಮತ್ತು ಬೌದ್ಧರಿರುವಂಥ ಒಂದು ನೆಲ, ಇಲ್ಲಿ ಜೈನರಿಗೆ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಂದು ಪ್ರದೇಶ. ಇಂಥ ಒಂದು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಪ್ರದೇಶದಲ್ಲಿ ಯಾಕೆ ಕೋಮು ಸೌಹಾರ್ದತೆ, ಮತೀಯ ಸೌಹಾರ್ದತೆ ನಶಿ ಹೋಗ್ತಾ ಇದೆ? ಇದರ ಬಗ್ಗೆ ಚರ್ಚೆ ಆಗಬೇಕು. ಈಗ ಹಿಂದೆ ನಾವು ದೇವಸ್ಥಾನಗಳನ್ನು ಕಟ್ಟಿದಂಥ ಮುಸಲ್ಮಾನರಿರ್ಬೋದು, ಹಿಂದೂ ದೇವರುಗಳನ್ನು ಆರಾಧಿಸಿದಂಥ ಮುಸಲ್ಮಾನರಿರ್ಬೋದು, ಅಥವಾ ಬೊಬ್ಬರಿಯ ಭೂತ ಇರ್ಬೋದು, ಈ ರೀತಿ ಹಲವಾರು ಅಥವಾ ಸಮೀಪದಲ್ಲಿ ಹಲವಾರು ನಿದರ್ಶನ ಇದೆ. ಆದರೆ ಇವತ್ತು ಇದೆಲ್ಲ ಸಮುದಾಯಗಳ ಮಧ್ಯೆ ಒಂದು ಗೋಡೆಯನ್ನು ಕಟ್ಟಿ, ಅದು ಸಮುದಾಯ ಈ ಒಂದು ಇಲ್ಲಿರುವಂಥ ಒಂದು ಸೌಹಾರ್ದತೆ ನಶಿ ಹೋಗ್ತಿರುವಂಥ ಒಂದು ವ್ಯವಸ್ಥೆ ಅಥವಾ ಅವ್ಯವಸ್ಥೆ ಜಾರಿಯಲ್ಲಿದೆ. ಇದರ ಬಗ್ಗೆ ನಾವು ಜನರಿಗೆ ಮುಟ್ಟುವುದರಲ್ಲಿ ನಾವು ವಿಫಲರಾಗ್ತಿದ್ದೇವೆ ಅಂತ ಬಗ್ಗೆ ನಾವು ಚರ್ಚೆ ಆಗಬೇಕು. ಈಗ ಹೇಳಿದ್ರು ನಾವು ಇದು ಒಂದು ಪ್ರಯೋಗಶಾಲೆ ಅಥವಾ ಇನ್ನೊಂದು ರೀತಿ, ಅದು ಪ್ರಯೋಗಶಾಲೆ ಅಲ್ಲ. ಪ್ರಯೋಗ ಆಗಿ ಇಲ್ಲಿ ಯಶಸ್ವಿ ಆಗಿಬಿಟ್ಟಿದೆ. ಪ್ರಯೋಗ ಇಲ್ಲಿ ಇದನ್ನು ಮಂಡ್ಯಕ್ಕೂ ಇನ್ನೊಂದು ಕಡೆಗೂ ನಾವು ವಿಸ್ತರಿಸ್ತಾ ಇದ್ದೀವಿ. ಇದನ್ನು ಇಲ್ಲಿ ಕಟ್ಟಿ ಹಾಕಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಇಂಥ ಒಂದು ಸಮ್ಮೇಳನದಲ್ಲಿ. ಜೊತೆಯಲ್ಲೇ ಇಲ್ಲಿ ಬಂದಿರುವಂಥ ಎಲ್ಲ ಇಂಥ ಒಂದು ವಿಶಿಷ್ಟ ಭೂಮಿಗೆ ಬಂದಿರುವಂಥ ಎಲ್ಲ ಪ್ರತಿನಿಧಿಗಳು ಕೂಡ ನಾವು ಇಲ್ಲಿ ಈ ಒಂದು
ಸಮ್ಮೇಳನಕ್ಕೆ ನಾವು ಸ್ವಾಗತವನ್ನು ಮಾಡುತ್ತೇವೆ. ನಮಗೆ ಮೊದಲಿಗೆ ಈ ಒಂದು ಸಮ್ಮೇಳನಕ್ಕೆ ಬಂದಿರುವಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾನು ಸ್ವಾಗತ ಮಾಡೋದು ಅಂತ ಭಾವಿಸ್ತಾ ಇದ್ದೆ. ಯಾಕಂದರೆ ಅವರು ಈ ಒಂದು ಆಂದೋಲನದಲ್ಲಿ ಹುಟ್ಟಿ ಬೆಳೆದವರು. ಆದರೂ ಕೂಡ ಸ್ವಾಗತಾಧ್ಯಕ್ಷನಾಗಿ ನಾವು ಅವರನ್ನು ಎಲ್ಲರ ಪರವಾಗಿ, ಜಿಲ್ಲೆಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಈ ಒಂದು ಸಮ್ಮೇಳನಕ್ಕೆ ನನ್ನನ್ನು ಸ್ವಾಗತ ಗೌರವಾಧ್ಯಕ್ಷರಾಗಬೇಕು ಅಂತ ನನಗೆ ಕೇಳಿಕೊಂಡು ನನಗೆ ಸ್ವಲ್ಪ ಮುಜುಗರ ಇತ್ತು. ಯಾಕಂದರೆ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಇಟ್ಕೊಂಡು ಇಲ್ಲಿರುವಂಥ ವ್ಯವಸ್ಥೆ ವಿರುದ್ಧ ನಾನು ಇಲ್ಲಿ ಇನ್ನೊಂದು ವ್ಯವಸ್ಥೆ ವಿರುದ್ಧ ನಾನು ಟೀಕಿಸುವುದು ಎಷ್ಟು ಸಮಂಜಸ ಅಂತ ಇದೆ. ನನ್ನ ನಂತರ ಬಂದಿರುವಂಥ ಸೆಂಥಿಲ್ರವರು ಇಲ್ಲಿ ಹಲವಾರು ಫೀಲ್ಡಲ್ಲಿ ನಾವು ಹೋರಾಟ ಮಾಡಿದರು. ಫೀಲ್ಡಿಗೆ ಇಳಿದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದುಕೊಂಡು ಜಿಲ್ಲೆಯ ಆಡಳಿತದ ವಿರುದ್ಧ ಹೋರಾಟ ಮಾಡುವುದು ಎಷ್ಟು ಸೂಕ್ತ, ಸಮಂಜಸ ಅಂತ ಬಗ್ಗೆ ನನಗೆ ಇವತ್ತು ಕೂಡ ಒಂದು ಜಿಜ್ಞಾಸೆ ಇದೆ. ಆ ಹಿನ್ನೆಲೆಯಲ್ಲಿ ಆಡಳಿತವನ್ನು ಟೀಕಿಸುವಂಥ ನಿರಂತರವಾಗಿ ವಿರೋಧ ಪಕ್ಷದಲ್ಲಿ ಅಥವಾ ವಿರೋಧದಲ್ಲೇ ಇರುವಂಥ DYFI ಜೊತೆಯಲ್ಲಿ ಗುರುತಿಸಿಕೊಂಡು ಆಡಳಿತ ಸರ್ಕಾರವನ್ನು ಟೀಕಿಸುವಂಥದ್ದು ನಾನು ಅದಕ್ಕೆ ಎಷ್ಟು ಸೂಕ್ತ ಅಂತ ಬಗ್ಗೆ ನನಗೆ ಆ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಹಿಂಸೆ ಇದೆ. ಆದರೂ ಕೂಡ ಮುನಿರವರು ಹೇಳಿದ್ರು, ಇಲ್ಲ ನೀವು ರಿಟೈರ್ ಆಗಿದ್ದೀರಿ, ಅದು ನೀವು ಈಗ ಅಂತೂ ನೀವು ನೇರವಾಗಿ ಬೀದಿಗೆ ಇಳಿಯದಿದ್ದರೂ ಕೂಡ ನಮಗೆ ಈ ಒಂದು ಗೌರವಾಧ್ಯಕ್ಷರಾಗಿಕೊಂಡು ನಮಗೆ ನೈತಿಕ ಬೆಂಬಲವನ್ನು ನೀಡಬೇಕು ಅಂತ ಕೇಳಿಕೊಂಡಾಗ ಆ ಬಗ್ಗೆ ನಾನು ತುಂಬ ಖುಷಿಯಾದರೆ ಆ ಹಿನ್ನೆಲೆಯಲ್ಲಿ ಇದರ ಜೊತೆಯಲ್ಲಿ ನಾನು ಇವತ್ತು ಭಾಗವಾಗಿದ್ದೇನೆ. ತುಂಬ ಜನ ಕೇಳಿದ್ರು, ನೀವು ಯಾವಾಗ DYFI ಸೇರಿದ್ದೀರಿ, ಯಾಕೆ ನಿಮಗೆ ಬೇರೆ ಯಾವ ಪಾರ್ಟಿ ಇರಲಿಲ್ವಾ, ನೀವು ಆ ಪಾರ್ಟಿಗೆ ಸೇರ್ಬೋದಿತ್ತಲ್ಲ, ಈ ಪಾರ್ಟಿಗೆ ಸೇರ್ಬೋದಿತ್ತಲ್ಲ, ಇದಕ್ಕೆ ನಿಮಗೆ ಖುಷಿಯಾಗಿರ್ಬೋದಿತ್ತಲ್ಲ, ಸ್ವಲ್ಪ ನಿಮಗೇನೋ ಆಡಳಿತದ ಅಧಿಕಾರದ ಒಂದು ಸಿಗ್ತಾ ಇತ್ತು, ಇಲ್ಲಿ ನಿಮಗೆ ಏನು ಸಿಗೋಲ್ಲ ಇದನ್ನು ತುಂಬ ಜನ ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದೆ, ನಾನು ನೇರವಾಗಿ ಇಲ್ಲದ್ದು ಕೂಡ ಸುಮಾರು ಒಂದು 40-45 ವರ್ಷದಿಂದ ಇಂಥ ಒಂದು ಆಶಯದ ಜೊತೆಗೆ ನಾನು ಗುರುತಿಸಿಕೊಂಡಿದ್ದೀನಿ. ನೇರವಾಗಿ ಅಧಿಕಾರಿಯಾಗಿ ಹೊರಬರಲಿಲ್ಲ. ಜೊತೆಯಲ್ಲಿ ಈ ಒಂದು ಹೋರಾಟದ ಧ್ವನಿಯಾಗಿ ನನಗೂ ಕೂಡ ಯಾವತ್ತೂ ಕೂಡ ಇದೆ. ತುಂಬ ಜನ ನನ್ನ ಮುಂದೆ ಸ್ಟ್ರೈಕ್ ಮಾಡಿದವರು ತುಂಬ ಜನ ಮುಖ ಇಲ್ಲಿ ಕಾಣ್ತಾ ಇದ್ದಾರೆ. ನನಗೆ ಈ ಸ್ಟ್ರೈಕ್ ಮಾಡಿದವರು ನನ್ನ ವಿರುದ್ಧ ಸ್ಟ್ರೈಕ್ ಮಾಡಿದರು, ಅದು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅಥವಾ ಜೊತೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಸ್ಟ್ರೈಕ್ ಮಾಡಿದವರು ತುಂಬ ಜನ ಇದ್ದಾರೆ. ಇವರ ಜೊತೆಯಲ್ಲಿ ಸ್ಟ್ರೈಕ್ ಮಾಡಿಕೊಂಡು ಆಗ ನಾನು ಅಂತೂ ಯಾರನ್ನು ಒಳಗಡೆ ಹಾಕಲಿಕ್ಕೆ ಹೇಳಿಲ್ಲ. ಸೊ ಇಂಥ ಒಂದು ಭಿನ್ನವಾಗಿರುವಂಥ ಇದರಲ್ಲಿ ಜನಪರ ಹೋರಾಟಕ್ಕಾಗಿ ದುಡಿದಿರುವಂಥ ಈ ಒಂದು DYFI ಜೊತೆಯಲ್ಲಿ ಈ ಒಂದು ಹೋರಾಟದಲ್ಲಿ ನಿಮ್ಮ ಜೊತೆ ನಾನು ಇದ್ದೇನೆ ಅಂತೇಳಿ ನಾನು ಇದಕ್ಕೆ ನಾನು ಪ್ರತಿ ಹಂತದಲ್ಲೂ ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೆ ಆಡಳಿತವಾಗಿರುವಂಥ ಒಂದು ಮಾದರಿ ಆಗಬೇಕಾದಂಥ ಜಿಲ್ಲೆ. ಈ ಜಿಲ್ಲೆ ದೇಶಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಎಲ್ಲರಿಗೂ ಕೂಡ ಮಾದರಿಯಾಗಬೇಕು. ಮಹಿಳೆಯರ ಬಗ್ಗೆ ಅಥವಾ ತುಳಿತಕ್ಕೊಳಗಾಗಿರುವಂಥ ಸಮಾಜದ ಬಗ್ಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು. ಸಂಸ್ಕೃತಿಯಲ್ಲಿ ನಡೆಯುತ್ತಿರುವಂಥ ಹಲವಾರು ಅದು ಬೇರೆ ಬೇರೆ ರೀತಿಯಲ್ಲಿ ಕೋಮು ಪ್ರಚೋದನೆ ಬಗ್ಗೆ ಅಥವಾ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಒಡಕುಂಟಾಗುವಂಥ ಒಂದು ವ್ಯವಸ್ಥೆಯ ವಿರುದ್ಧ ನಾವು ಹೋರಾಡಬೇಕಾಗ್ತದೆ. ನಾನು ತುಂಬ ಹಲವಾರು ಬಾರಿ ಆಲೋಚನೆ ಮಾಡ್ತೀನಿ, ಚರ್ಚೆ ಮಾಡ್ತಾ ಇದ್ದೇನೆ, ಯಾಕೆ ಇಲ್ಲಿಯ ದಲಿತರು ಇಷ್ಟೊಂದು ಹಿಂದುಳಿದಿದ್ದಾರೆ ಅಂತ. ದೇಶದಲ್ಲಿರುವಂಥ ರಾಜ್ಯದಲ್ಲಿರುವಂಥ ಇತರ ಜಿಲ್ಲೆಗಳಲ್ಲಿ DSS ಇದರ ಮುಖಾಂತರ ದಲಿತರು ಉನ್ನತ ಸ್ಥಾನದಲ್ಲಿದ್ದಾರೆ ಅಂತೂ ಎಲ್ಲರಿಂದಲೂ ಕೂಡ. ಆದರೆ ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಕುಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೆ. ಬಂಜಾರಮಲೆ ಸಹಿತ, ಯಾಕೆಂದರೆ ಬಂಜಾರಮಲೆಯಲ್ಲಿ ಅಲ್ಲಿ ಅವತ್ತು ಹೋಗಬೇಡಿ ತುಂಬ ಜನ ನನ್ನನ್ನು ಬೆದರಿಸಿದರು. ಯಾಕೆಂದರೆ ಅಲ್ಲಿರುವಂಥ ದಲಿತರನ್ನು ಅಥವಾ ಅಲ್ಲಿರುವಂಥ ಆದಿವಾಸಿ ಮೂಲ ನಿವಾಸಿಗಳ ಬಗ್ಗೆ ನಕ್ಸಲೇಟ್ ಎಂಬ ಹಣ ಕಟ್ಟಿಕೊಟ್ಟು ಮಲೆಕುಡಿಯ ನಾವು ವಿವಾದ ಆದಂಥ ಸಂದರ್ಭದಲ್ಲೇ ಅದರ ನಂತರ ನಾನು ಜಿಲ್ಲಾಧಿಕಾರಿಗೆ ಬಂದಿದ್ದೆ. ಹಾಗೆ ನೀವು ಹೋಗಬೇಡಿ, ನಿಮ್ಮನ್ನು ಅಲ್ಲಿ ನೀವು ನಿಮಗೆ
ರಕ್ಷಣೆ ಇರುವುದಿಲ್ಲ ಅಂತ ನಿಮಗೆ ಹಲವಾರು ಜನ ಬೆದರಿಸಿ, ಆದರೂ ಕೂಡ ನಾನು ಒಂದು ಧೈರ್ಯ ಮಾಡಿಕೊಂಡು ಬಂಜಾರಮಲೆ ಪ್ರದೇಶಕ್ಕೆ ಭೇಟಿ ಕೊಟ್ಟೆ. ಅಲ್ಲಿರುವಂಥ ಜನ ಇಷ್ಟೊಂದು ಮುಗ್ಧರು, ಅವರ ಅರಣ್ಯ ಹಕ್ಕುಗಳ ಬಗ್ಗೆ, ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಅರಿವಾಯಿತು, ಜನರಿಗೆ ಗೊತ್ತಾಯಿತು. ಇಂಥ ಒಂದು ಬಂಜಾರಮಲೆ ಅಂತ, ಬಂಜಾರಮಲೆ ಮಾತ್ರ ಅಲ್ಲ, ಅಲ್ಲಿರುವಂಥ ಮಲೆಕುಡಿಯರ ಬಗ್ಗೆ ಅಥವಾ ಕೊರಗರ ಬಗ್ಗೆ, ಇಲ್ಲಿರುವಂಥ ಯಾಕೆ ಈ ಒಂದು ಕೊರಗರಲ್ಲಿ ವಂಶನಾಶ ಆಗ್ತಾ ಇದೆ. ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಅವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಅಥವಾ ಇವರ ಹಕ್ಕುಗಳ ಸಂರಕ್ಷಣೆ ಬಗ್ಗೆ, ಇದರ ಬಗ್ಗೆ ಈ ಎಲ್ಲ ವ್ಯವಸ್ಥೆ ಬಗ್ಗೆ ನಮಗೆ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ DYFI ನಿರಂತರವಾಗಿದೆ. ಇದರಲ್ಲಿ ನಮಗೆ ನಾವು ಹೋರಾಡಬೇಕು. ಈ ನೆಲೆಯಲ್ಲಿ ನಾವು ಪ್ರತಿಯೊಂದು ವ್ಯವಸ್ಥೆ ಬಗ್ಗೆ, ನಾವು ಇಲ್ಲಿರುವಂಥ ಶೋಷಣೆಯ ಬಗ್ಗೆ, ಅದು ಶೋಷಣೆ ಹಿಂದೆ ಬರೀ ಪ್ರಮೋದರಿರುವಂಥ ಮಾಲೀಕರು ಜನ, ದೊಡ್ಡ ದೊಡ್ಡ ಶ್ರೀಮಂತರ ಬಗ್ಗೆ ಕೆಲಸ ಮಾಡ್ತಿರುವಂಥವ್ರ ಬಗ್ಗೆ ಶೋಷಣೆ. ಇವತ್ತು ಶೋಷಣೆ ಆ ರೀತಿ ಅಲ್ಲ. ಶೋಷಣೆ ಏನಾಗ್ತದೆ ಅಂತಂದರೆ, ಇಲ್ಲಿ ಹಳೆಯ ದೊಡ್ಡ 100 ಎಕರೆ ಜಮೀನವರ ಅಂಥವರ ಬಗ್ಗೆ ಕೆಲಸ ಮಾಡುವ ಶೋಷಣೆ. ಇವತ್ತು ಶೋಷಣೆ ನೇರ, ಅದರ ಬದಲಾಗಿ ಇಂಡೈರೆಕ್ಟ್ ಆಗಿರುವಂಥ ಹಲವಾರು ಶೋಷಣೆ ಇದೆ. ಆ ಶೋಷಣೆ ವಿರುದ್ಧ ನಾವು ಇವತ್ತು ಹೋರಾಡಬೇಕಾಗುತ್ತೆ. ಜೊತೆಯಲ್ಲಿ ಜನರ ಇರುವಂಥ ಎಲ್ಲ ವ್ಯವಸ್ಥೆ ಬಗ್ಗೆ ಹೋರಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವ ಬಗ್ಗೆ, ಸಂವಿಧಾನವನ್ನು ಉಳಿಸುವ ಬಗ್ಗೆ, ಹಳ್ಳಿಯಿಂದ ದಿಲ್ಲಿ ತನಕ ಇರುವಂಥ ಎಲ್ಲ ವ್ಯವಸ್ಥೆ ಬಗ್ಗೆ ನಾವು ಹೋರಾಡಬೇಕು. ಆಗ ಯಾಕೆಂದರೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ಮಾಡಿಕೊಟ್ಟಿರುವಂಥ ಒಂದು ಸಂವಿಧಾನ, ಇಲ್ಲಿ 100 ಜಾತಿಗಳು, ಧರ್ಮಗಳು, ಪಂಥಗಳು, ಗೋತ್ರಗಳನ್ನು ಒಳಗೊಂಡಿರುವಂಥ ಒಂದು ವೈವಿಧ್ಯತೆಯವು, ಹಲವಾರು ಭಾಷೆಗಳನ್ನು ಒಳಗೊಂಡಿರುವಂಥವು, ಹಲವಾರು ಸಂಸ್ಕೃತಿಗಳನ್ನು ಒಳಗೊಂಡಿರುವಂಥವು, ಇದನ್ನೆಲ್ಲವನ್ನು ಒಗ್ಗೂಡಿಸುವಂಥ ರೀತಿಯಲ್ಲಿ ಒಂದು ಉತ್ತಮವಾಗಿರುವಂಥ ಒಂದು ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಿಯ. ಈ ಸಂವಿಧಾನವನ್ನು ಉಳಿಸಿ ಬೆಳೆಸಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ. ಈಗ ಏನಾಗ್ತಾ ಇದೆ ಅಂತ ಒಂದು ಯಾವುದೋ ಒಂದು ರೀತಿಯಲ್ಲಿ ನೇರ ಇಲ್ಲದ್ರೆ ಇಂಡೈರೆಕ್ಟ್ ಆಗಿ ಆ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನ ನಿರಂತರವಾಗಿ ಕಳೆದ 1 ದಶಕದಿಂದ ನಡೀತಾ ಇದೆ. ಈ ಸಂವಿಧಾನ ಹೋದರೆ ಹಳೆಯ ಚಾತುರ್ವರ್ಣ ಆಶ್ರಮ ವ್ಯವಸ್ಥೆ ಏನು ಪುನಃ ತರ್ಬೋದು, ಅಥವಾ ಜಾತಿ ವ್ಯವಸ್ಥೆಯನ್ನು ಪುನಃ ಮುನ್ನೆಲೆಗೆ ತರ್ಬೋದು. ಸಂವಿಧಾನವೇ ನಮಗಿರುವಂಥ ಮೊದಲ ಒಂದು ವೈರಿ ಇರುವಂಥ ಭಾವನೆಯಲ್ಲಿ ಇವತ್ತಿನ ಪ್ರಭುತ್ವ ಆಡಳಿತ ಮಾಡ್ತಾ ಇದೆ. ಈ ಪ್ರಭುತ್ವದ ವಿರುದ್ಧ ಹೋರಾಡಬೇಕು ಅಂತಾದರೆ, ಅಥವಾ ಈ ಸಂವಿಧಾನವನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಅಂತಾದರೆ, ನಮ್ಮಲ್ಲಿ ಕೇವಲ ಪತ್ರಿಕೆಯಲ್ಲಿರುವಂಥ ಮುಖಪತ್ರದಲ್ಲಿರುವಂಥ ಫ್ರಂಟ್ ಪೇಜಲ್ಲಿರುವಂಥ ಜಾಹೀರಾತಿನಿಂದ ಸಾಧ್ಯ ಇಲ್ಲ. ಕೇವಲ ಜಾಹೀರಾತಿನಿಂದ ಸಂವಿಧಾನ ಉಳಿಸಿ ಬೆಳೆಸಿರುವಂಥ ಒಂದು ಇದರಿಂದ ಸಂವಿಧಾನ ಉಳಿಯುವುದಿಲ್ಲ. ಬದಲಾಗಿ ಯಾರು ಇದರ ಬಗ್ಗೆ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಿರಂತರವಾಗಿರುವಂಥ ಒಂದು ಗ್ರಾಮ ಮಟ್ಟದಿಂದ ಜನರಿಗೆ ತಿಳುವಳಿಕೆ ಮತ್ತು ಮನವರಿಕೆ ಮಾಡುವಂಥ ಒಂದು ದಿಕ್ಕಿನಲ್ಲಿ ಚಳವಳಿ ಆಗಬೇಕು. ಜನಿ ಅಂತವರು ಹಾಡಿ ಆ ಹಾಡನ್ನು ಗ್ರಾಮಾಂತರಕ್ಕೆ ಮುಟ್ಟುವಂಥವ್ರು ರೀತಿಯಲ್ಲಿ, ಅಥವಾ ಈ ರೀತಿಯಲ್ಲಿ ಪ್ರತಿಯೊಂದು ವಿಧ ಚಳವಳಿ ಮಾಡಿದರೆ ಮಾತ್ರ ನಮಗೆ ಈ ಒಂದು ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳುವುದು, ದೇಶವನ್ನು, ಈ ಒಂದು ನಮ್ಮ ಸುಂದರ ಭವ್ಯ ದೇಶವನ್ನು ಉಳಿಸಬಹುದು. ಈ ನಿಟ್ಟಿನಲ್ಲಿ ನಮ್ಮ ನಿರಂತರ ಪ್ರಯತ್ನ ಆಗಬೇಕು. ನಮ್ಮ ಶತ್ರು ತುಂಬ ಪವರ್ಫುಲ್ ಇದ್ದಾರೆ, ಆದರೂ ಪ್ರಯತ್ನ ನಾವು ಮಾಡಬೇಕು. ಈ ಪ್ರಯತ್ನಕ್ಕೆ ದಿಕ್ಕಿನಲ್ಲಿ ಇವತ್ತಿನ ಈ ಒಂದು ಸಮ್ಮೇಳನ ಒಂದು ಮಾರ್ಗದರ್ಶಿ ಆಗಲಿ ಅಂತೇಳಿ ಹಾರೈಸಿ ನನಗೆ ಅವಕಾಶ ತಮಗೆಲ್ಲರಿಗೂ ವಂದಿಸಿ ನನ್ನ ವಾಕ್ಯ ಮುಗಿಸ್ತೇನೆ. ಜೈ ಹಿಂದ್.